Hello everyone, welcome back to my channel Learn English with Sujata Atti. Dear KSET aspirant, ಈ ಒಂದು ಸೆಷನ್ನಲ್ಲಿ ನಾವು KSET ಜನರಲ್ ಪೇಪರ್ ಯೂನಿಟ್ 1 ಅಲ್ವಾ KSET ಜನರಲ್ ಪೇಪರ್ ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಟೀಚಿಂಗ್ ಆಪ್ಟಿಟ್ಯೂಡ್ ಅದ ಮೇಲೆ ಇದು ಎಂಟನೇ ವಿಡಿಯೋ ಇದಾಗಿರುತ್ತೆ. ಟೀಚಿಂಗ್ ಆಪ್ಟಿಟ್ಯೂಡ್ ಅದ ಮೇಲೆ ಎಂಟನೇ ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ನೋಡಿಲ್ವೋ ಸೀರೀಸ್ 1ಇಂದ ಟೀಚಿಂಗ್ ಆಪ್ಟಿಟ್ಯೂಡನ್ನು ನೋಡ್ತಾ ಬರ್ರಿ. ಇದಕ್ಕೂ ಮುಂಚೆ ನಾನು ಕಮ್ಯುನಿಕೇಷನ್ ಯೂನಿಟ್ 4 ಕಮ್ಯುನಿಕೇಷನನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಕಮ್ಯುನಿಕೇಷನ್ ಮೇಲೆ 13 ಕ್ಲಾಸಸ್ ಬಂದಿದೆ. ಸೊ ಯಾರೆಲ್ಲ ನೋಡಿಲ್ವೋ ಈ ಕ್ಲಾಸದ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಆ್ಯಡ್ ಮಾಡಿರ್ತೀನಿ. ಸೊ ಸೀರೀಸ್ 1ಇಂದ ಸ್ಟಾರ್ಟ್ ಮಾಡಿ. ಓಕೆ, ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಈ ಆನ್ಲೈನ್ ವರ್ಸಸ್ ಆಫ್ಲೈನ್ ಟೀಚಿಂಗ್ ಮೆಥಡ್ಸನ್ನು ನೋಡಿದ್ವಿ ಅಲ್ವಾ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಆನ್ಲೈನ್ ಮೆಥಡ್ಸ್ ಯಾವುದಂತ ನೋಡ್ತಾ ಹೋಗೋಣ. ಯಾಕೆಂದರೆ ಆನ್ಲೈನಲ್ಲಿ ನಾವು ಜಸ್ಟ್ ಆನ್ಲೈನ್ಗೂ ಆಫ್ಲೈನ್ಗೂ ಇರ್ತಕ್ಕಂಥ ವ್ಯತ್ಯಾಸವನ್ನು ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಆನ್ಲೈನಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಸಂಸ್ಥೆಗಳು, ಆನ್ಲೈನಲ್ಲಿ ದೊರೀತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಯಾವಂತ ನೋಡ್ತಾ ಹೋಗೋಣ. ಅದರಲ್ಲಿ ಇಂಪಾರ್ಟೆಂಟ್ ಆಗೋದು ಸ್ವಯಂ ಅಲ್ವಾ. ಸ್ವಯಂದ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಸೆಷನ್ನು. ಓಕೆ, ಯಾಕೆಂದರೆ KSETಗೆ ಒಂದಲ್ಲ ಎರಡು ಕ್ವಶನ್ಗಳು ಸ್ವಯಂ ಅಂದರೆ ಏನು, ಸ್ವಯಂ ಪ್ರಭಾ ಅಂದರೆ ಏನು ಅಲ್ವಾ, ಇನ್ಫ್ಲಿಬ್ ನೆಟ್. ಆ ಇನ್ಫ್ಲಿಬ್ ನೆಟ್ಟಲ್ಲಿ ಮೂಕ್ಸ್ ಅಂದರೆ ಏನು ಅಲ್ವಾ. ಮೂಕ್ಸ್ ಅಂದರೆ ಈ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಅಂತ ಕರಿತೀವಿ. ಈ ಥರದ ಒಂದಷ್ಟು ಹಲವಾರು ಸಂಸ್ಥೆಗಳಿದೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ವಯಂ ಪ್ರಭಾ ಮತ್ತು ಇನ್ಫ್ಲಿಬ್ ನೆಟ್ಟದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ಇಂಪಾರ್ಟೆಂಟಾಗಿ ಸ್ವಯಂದ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈ ಸೆಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದೆಯೋ ಸೊ ಡು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಾನು ಮಾಡ್ತಕ್ಕಂಥ ಪ್ರತಿಯೊಂದು KSET ನೆಟ್ಟದ ಮೇಲಿನ ವೀಡಿಯೋಗಳು ಬಂದು ನಿಮಗೆ ರೀಚ್ ಆಗುತ್ತೆ. ಓಕೆ, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಆನ್ಲೈನ್ ಮೆಥಡ್ಸ್ ಆಫ್ ಟೀಚಿಂಗಲ್ಲಿ ನಾವು ಇವತ್ತು ಸ್ವಯಂವನ್ನು ಡಿಸ್ಕಸ್ ಮಾಡೋಣ. ಸ್ವಯಂ ಎಂದರೆ ಇದರದ ಫುಲ್ ಫಾರ್ಮ್ ಕೇಳ್ಬೋದು. ನಮಗೆ ಸ್ವಯಂದ ಫುಲ್ ಫಾರ್ಮ್ ಕೇಳ್ಬೋದು ಅಲ್ವಾ. ಸ್ವಯಂ ಎಂದರೆ ಸ್ಟಡಿ ವೆಬ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್. ನೋಡಿ, ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್. ನಿಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ ಸ್ವಯಂದ ಫುಲ್ ಫಾರ್ಮನ್ನು. ಓಕೆ, ಸ್ವಯಂ ಎಂದರೆ ಸ್ವಯಂ ಅಧ್ಯಯನ. ಸ್ವಯಂ ಎಂದರೇ ಸ್ವಯಂ ಅಧ್ಯಯನ, ಸೆಲ್ಫ್ ಸ್ಟಡಿ ಅಲ್ವಾ. ನೆಕ್ಸ್ಟ್ ನೋಡಿ, ಸೆಲ್ಫ್ ಲರ್ನಿಂಗ್ ಅಂದರೆ ಚುರುಕು ಬುದ್ಧಿ ಹೊಂದಿರತಕ್ಕಂತಹ ಯುವಕರಿಗೆ ಕಲಿಯುವ ಸಲುವಾಗಿ ತಂತ್ರಜ್ಞಾನದ ಜಾಳಿಗೆ ಯಾವುದಪ್ಪ ಅಂದರೆ ದಟ್ ಈಸ್ ಸ್ವಯಂ ಅಲ್ವಾ. ಇದನ್ನು ವಿದ್ಯಾರ್ಥಿಗಳು ವಿವಿಧ ವಿವಿಧ ಸಾಧನಗಳನ್ನು ಈ ವೆಬ್ಸೈಟ್ಗಳ ಉಪಯೋಗ ಮಾಡಿಕೊಂಡು ಹೆಚ್ಚಿನ ವಿಷಯ ಜ್ಞಾನವನ್ನು ಪಡಿತಕ್ಕಂಥದ್ದಕ್ಕೆ ನಾವು ಸ್ವಯಂ ಅಂತ ಕರಿತೀವಿ. ಅದು ಒಂದು ಆನ್ಲೈನ್ ಮೆಥಡ್ ಆಗಿರೋದ್ರಿಂದ, ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ನಮಗೆ ಬೇಕಾಗಿರ್ತಕ್ಕಂಥ ವಿಷಯವನ್ನು ನಾವು ವೆಬ್ಸೈಟ್ ಮೂಲಕ ಸ್ವಯಂ ವೆಬ್ಸೈಟದ ಮೂಲಕ ನಮಗೆ ಬೇಕಾಗಿರ್ತಕ್ಕಂತಹ ವಿಷಯ ಜ್ಞಾನವನ್ನು ಏನು ಮಾಡೋದು ಪಡಿತಕ್ಕಂಥದ್ದಕ್ಕೆ ನಾವು ಸ್ವಯಂ ಅಂತ ಕರಿತೀವಿ ಅಲ್ವಾ. ಇಲ್ಲಿ ವಿದ್ಯಾರ್ಥಿಗಳು ಸ್ವತಃ ಅಧ್ಯಯನ ಮಾಡ್ತಾರೆ. ನೋಡಿ, ಸ್ವಯಂ ಅಧ್ಯಯನ ಮಾಡ್ತಾರೆ, ಸೆಲ್ಫ್ ಸ್ಟಡಿ ಅಲ್ವಾ. ಯಾವುದೇ ಕೋಚಿಂಗ್ ಸೆಂಟ್ರಿಗೆ ಹೋಗೋದೇ ಅಥವಾ ಯಾರದೇ ಮಾರ್ಗದರ್ಶನ ಇಲ್ಲದೆ ನಮ್ಮಷ್ಟಕ್ಕೆ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮಾಡ್ತಕ್ಕಂಥ ಈ ಸೆಲ್ಫ್ ಸ್ಟಡಿ ಏನಿದೆ ಅಲ್ವಾ, ಈ ಸೆಲ್ಫ್ ಸ್ಟಡಿಗೆ ನಾವು ಸ್ವಯಂ ಅಧ್ಯಯನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟು ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ, swayam.gov.in ಅಂತ. ಇದು ಭಾರತ ಸರ್ಕಾರದ ಕಾರ್ಯಕ್ರಮವಾಗಿದೆ. ಯಾವುದು, ಸ್ವಯಂ ಅನ್ನೋದು ಒಂದು ಭಾರತ ಸರ್ಕಾರದ ಕಾರ್ಯಕ್ರಮವಾಗಿದೆ. ಇದರ ಮುಖ್ಯ ಉದ್ದೇಶ ಏನಂತ ಕೇಳ್ಬೋದು ನಿಮಗೆ ಅಲ್ವಾ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಒಳ್ಳೆಯ ಬೋಧನಾ ಕಲಿಕಾ ಸಂಪನ್ಮೂಲಗಳನ್ನು ಎಲ್ಲರಿಗೂ, ಅದರಲ್ಲೂ ವಿಶೇಷವಾಗಿ ವಂಚಿತ ವಿದ್ಯಾರ್ಥಿಗಳಿಗೆ ಒದಗಿಸ್ತಕ್ಕಂಥದ್ದು. ನೋಡಿ, ಫಿನಾನ್ಷಿಯಲಿ ಬ್ಯಾಕ್ವರ್ಡ್ ಇರೋರಿಗೆ ಅಲ್ವಾ, ನಮಗೆ ಏನು ಈ ಮೊಬೈಲ್ಗೆ ಇಂಟರ್ನೆಟ್ ಕೂಡ ಹಾಕ್ಸ್ಲಿಕ್ಕೆ ಆಗ್ತಾಯಿಲ್ಲ ಅಂತ ವಿದ್ಯಾರ್ಥಿಗಳಿಗೆ, ಅಥವಾ ಕೋಚಿಂಗ್ ಸೆಂಟರ್ಗೆ ಹೋಗಿ ನಾವು ಕೋಚಿಂಗ್ ತೊಗೊಳ್ಳಿಕ್ಕೆ ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತ ಆಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಯಾವುದು ಅಂದರೆ ದಟ್ ಈಸ್ ಸ್ವಯಂ ಅಲ್ವಾ. ಸ್ವಯಂದ ಮೂಲಕ ನಾವು ಬೋಧನಾ ಕಲಿಕಾ ಸಂಪನ್ಮೂಲಗಳನ್ನು ವೆಬ್ಸೈಟದ ಮೂಲಕ ಪಡೆದುಕೊಂಡು ಸ್ವತಃ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಸ್ವಯಂ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ನೋಡಿ, ಸ್ವಯಂ ಕಾರ್ಯಕ್ರಮವನ್ನು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಈ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದರೆ MHRD ಅಂತ ಕರಿತೀವಿ ನಾವು ಅಲ್ವಾ, MHRD. ಸೊ ಈ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಏನಿದೆ ಅಲ್ವಾ, ಇದು ಸರ್ಕಾರದ ಮಾನವ ಸಂಪನ್ಮೂಲ ಸಚಿವಾಲಯ ಆಗಿರುತ್ತೆ. ಇದು ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಕೂಡ ಹೊಂದಿರುತ್ತೆ, ನವದೆಹಲಿಯಲ್ಲಿ ಅಲ್ವಾ. ಸೊ ಇವರು ಈ MHRD ಅವರು ಪ್ರಾರಂಭಿಸಿದ್ದಾರೆ ಇದನ್ನು. ಸ್ವಯಂದ ಉದ್ಘಾಟನೆಯನ್ನು 9/7/2017 ಗುರು ಪೌರ್ಣಿಮೆ ದಿನದಂದು ಸ್ಥಾಪನೆ ಮಾಡಲಾಯ್ತಂತೆ. ರಾಷ್ಟ್ರಪತಿ ಶ್ರೀ ಪ್ರಣವ್ ಮುಖರ್ಜಿ ಅವರ ಅಮೃತಾಸ್ತದಿಂದ ಇದನ್ನು ಉದ್ಘಾಟನೆ ಮಾಡಲಾಗಿದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. 2017 ಸಮಯದಲ್ಲೇ ರಾಷ್ಟ್ರಪತಿಯವರು ಯಾರಿದ್ರು ಅಂತಂದರೆ ದಟ್ ಈಸ್ ಪ್ರಣವ್ ಮುಖರ್ಜಿ ಅವರು ಇರ್ತಾರೆ ಅಲ್ವಾ.
ಈ ಸ್ವಯಂವನ್ನು MHRD ಮತ್ತು AICTE ಅಂದರೆ MHRD ಅಂದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆದರೆ AICTE ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್. ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂದರೆ ಈ ಸಂಪನ್ಮೂಲ ಸಚಿವಾಲಯ ಮತ್ತು ಭಾರತ ತಾಂತ್ರಿಕ ಶಿಕ್ಷಣ ಈ ಎರಡೂ ಕೂಡಿ ಏನು ಮಾಡಿದೆ, ಈ ಸ್ವಯಂವನ್ನು ಅಭಿವೃದ್ಧಿಪಡಿಸಿದೆ, ವಿಕಾಸಪಡಿಸಿದೆ ಅಲ್ವಾ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸ್ವಯಂದ ಘೋಷವಾಕ್ಯ ಏನು ಅಂತ ಕೇಳ್ತಾರೆ ನಮ್ಮ ಎಕ್ಸಾಮ್ಗೆ ಅಲ್ವಾ. ಸ್ವಯಂದ ಘೋಷವಾಕ್ಯ ಏನಂದರೆ ಶಿಕ್ಷಿತ ಭಾರತ ಉನ್ನತ ಭಾರತ. ನೋಡಿ, ಶಿಕ್ಷಣ ಒಂದು ನಮ್ಮ ಭಾರತ ಶಿಕ್ಷಣ ವ್ಯವಸ್ಥೆಯಿಂದ ಕೂಡಿದ್ದಾಗ ಮಾತ್ರ ಅದು ಒಂದು ಉನ್ನತ ಭಾರತ ಆಗುತ್ತೆ ಅನ್ನೋದರ ಒಂದು ಘೋಷವಾಕ್ಯದೊಂದಿಗೆ ಆರಂಭ ಆಗಿರ್ತಕ್ಕಂಥದ್ದು ಸ್ವಯಂ ಅಂತ ಹೇಳ್ಬೋದು ಅಲ್ವಾ. ಇನ್ನು ಸ್ವಯಂ ಕಾರ್ಯಕ್ರಮದಲ್ಲಿ 9ನೇ ತರಗತಿಯಿಂದ UG ಅಂದರೆ ಈ ಎಲ್ಲಿಂದ ಎಲ್ಲಿವರೆಗೂ ನಾವು ಆನ್ಲೈನಲ್ಲಿ ನಾವು ವೆಬ್ಸೈಟದ ಮೂಲಕ ಹೋಗಿ ಜ್ಞಾನವನ್ನು ಪಡಿಬೋದು ಅಂತ ಆದರೆ, ಸೊ ಎಲ್ಲಿಂದ ಎಲ್ಲಿಯ ತನಕ ಅವರು ಇನ್ಫಾರ್ಮೇಷನನ್ನು ಇಟ್ಟಿರ್ತಾರೆ ಸ್ವಯಂ ಕಾರ್ಯಕ್ರಮದಲ್ಲಿ ಅಂದರೆ 9ನೇ ತರಗತಿಯಿಂದ UG ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಮತ್ತು PG ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಈ ಸ್ನಾತಕೋತ್ತರ ವಿಭಾಗದಲ್ಲಿ ಸಹ ನಾವು ವಿಭಾಗದವರೆಗೆ ಎಲ್ಲ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದಂದರೆ ಸ್ವಯಂ ಆಗಿರುತ್ತೆ ಅಲ್ವಾ. ಇದರ ಜೊತೆಗೆ ಎಂಜಿನಿಯರಿಂಗ್ ಕೋರ್ಸು, ಲಾ ಹಾಗೂ ಇತರ ಪ್ರೊಫೆಷನಲ್ ಕೋರ್ಸ್ಗಳನ್ನು ಸಹ ಒಳಗೊಂಡಿದೆ ಸ್ವಯಂ. ಓಕೆನಾ. ಈ ಸ್ವಯಂ ಮೂಲಕ ಯಾರು ಎಲ್ಲಿ ಯಾವಾಗ ಬೇಕಾದರೂ ಸಹ ಜ್ಞಾನವನ್ನು ಪಡೆದುಕೊಳ್ಬಹುದು, ಇನ್ಫಾರ್ಮೇಷನ್ನ ಪಡೆಯಬಹುದು ಅನ್ನೋದಕ್ಕೆ ಸ್ವಯಂ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಅಲ್ವಾ. ಈ ಪ್ರೌಢಶಾಲೆ, ಕಾಲೇಜು, ವಿಶ್ವವಿದ್ಯಾಲಯದಲ್ಲಿ ವಿಷಯಗಳನ್ನು ಕಲಿಯುವವರಿಗೆ, ಲರ್ನರ್ಗೆ ಇದು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ತುಂಬಾ ಹೆಲ್ಪ್ ಆಗ್ತಕ್ಕಂಥದ್ದು, ತುಂಬ ಉಪಯುಕ್ತ ಆಗಿರ್ತಕ್ಕಂಥ ಒಂದು ಸರ್ಕಾರ ಸ್ವಾಮ್ಯದ ಪ್ಲಾಟ್ಫಾರ್ಮ್ ಯಾವುದು ಅಂದರೆ ದಟ್ ಈಸ್ ಸ್ವಯಂ ಅಂತ ಹೇಳ್ಬೋದು ಅಲ್ವಾ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸ್ವಯಂ ಕಾರ್ಯಕ್ರಮದ ಅಂತರ್ಗತದಲ್ಲಿ ಕಲಿಯುವಂಥ ಎಲ್ಲ ವಿಷಯಗಳು, ಕೋರ್ಸುಗಳು ಪುಕ್ಕಟ್ಟೆ ಫ್ರೀ ಆಫ್ ಕಾಸ್ಟ್ ಅಂತಲೇ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಕಲಿತಕ್ಕಂಥ ಎಲ್ಲ ಕೋರ್ಸುಗಳು ಫ್ರೀ ಆಫ್ ಕಾಸ್ಟ್, ಪುಕ್ಕಟ್ಟೆಯಾಗಿ ಸಿಗುತ್ತೆ ನಿಮಗೆ. ಈ ಕೋರ್ಸಿನ ಪ್ರಮಾಣ ಪತ್ರ ಅಥವಾ ಸರ್ಟಿಫಿಕೇಟ್ ಕೂಡ ಬೇಕಾದರೆ ಆ ಪ್ರಮಾಣ ಪತ್ರ ಕೂಡ ಫ್ರೀಯಾಗಿ ಕೊಡಲಾಗುತ್ತಂತೆ. ಸೊ ನಾವು ಒಂದ್ಸಲ ಟ್ರೈ ಮಾಡೋಣ ಇದನ್ನು ಸ್ವಯಮಲ್ಲಿ ಅಲ್ವಾ. ನೆಕ್ಸ್ಟು ಸ್ವಯಂ ಕಾರ್ಯಕ್ರಮದ ಪ್ರಮುಖ ಉದ್ದೇಶವೇನೆಂದರೆ, ನೋಡಿ, ಸ್ವಯಂ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನೆಂದರೆ ಲರ್ನಿಂಗ್ ಟೀಚಿಂಗ್ ರಿಸೋರ್ಸ್. ಅದೇ ಆಗಲೇ ಹೇಳಿದ ಹಾಗೆ ನಾನು ಕಲಿಕಾ ಸಂಪನ್ಮೂಲಗಳನ್ನು ಒದಗಿಸೋದು, ಎಲ್ಲರಿಗೂ ತಲುಪುವಂತೆ ಮಾಡೋದು. ಅಷ್ಟೇ ಅಲ್ಲದೆ ನೋಡಿ, ಕಲಿಕಾ ಸಂಪನ್ಮೂಲಗಳನ್ನು ಒದಗಿಸೋದಲ್ಲ ಅಷ್ಟೇ ಅಲ್ಲದೆ ಎಲ್ಲರಿಗೂ ಅದು ತಲುಪುವಂತೆ ಮಾಡ್ತಾಯಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಇದರ ಲಾಭ ಆಗಬೇಕು ಅಲ್ವಾ. ಒಂದು ಗೌರ್ಮೆಂಟ್ ಕಡೆಯಿಂದ ಒಂದು ಫ್ರೀ ಆಫ್ ಕಾಸ್ಟ್ ಒಂದು ಕೋರ್ಸ್ ನನಗೆ ಸಿಗ್ತಾ ಇದೆ ಅಂದರೆ ಅದರ ಉಪಯೋಗ ಎಲ್ಲರಿಗೂ ಸಿಗಬೇಕು. ಅದಕ್ಕೆ ನಾವು ಡಾಕ್ಟರ್ MS ಮುನ್ನಾರ್ ಅವರು ಸ್ವಯಂ ಕಾರ್ಯಕ್ರಮದ ಇನ್ಚಾರ್ಜ್ ಅಥವಾ ಪ್ರಮುಖರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅನಿಲ್ ಡಿ ಸಹಸ್ರಬುದ್ಧೆ AICTE ಚೇರ್ಮನ್ ಆಗಿ ಅಲ್ವಾ ಸ್ವಯಂದ ಇಂದಿನ ಪ್ರಮುಖರಾಗಿದ್ದಾರೆ ಇವರು. ನೋಡಿ, ಸ್ವಯಂದ ಇಂದಿನ ಪ್ರಮುಖರು ಯಾರು ಅಂತ ಕೇಳ್ಬೋದು. ಇದು ಕರೆಂಟ್ ಬೇಸ್ಡ್ ಆಗಿ ನಮಗೆ ಕ್ವಶನ್ಗಳು ಬರುತ್ತೆ, ವೆರಿ ಇಂಪಾರ್ಟೆಂಟ್ ಇದು. ಓಕೆನಾ. AICTE ಚೇರ್ಮನ್ ಯಾರಂತ ಕೇಳ್ಬೋದು. ನೆಕ್ಸ್ಟು ಈ ಸ್ವಯಂ ಕಾರ್ಯಕ್ರಮದ ಇನ್ಚಾರ್ಜ್ ಅಥವಾ ಈಗಿನ ಪ್ರಮುಖ ಮುಖ್ಯಸ್ಥರು ಯಾರು ಅಂತ ಕೇಳಿದರೆ ದಟ್ ಈಸ್ ಪ್ರೊಫೆಸರ್ ಅನಿಲ್ ಡಿ ಸಹಸ್ರಬುದ್ಧೆ. ಇನ್ನೊಂದ್ಸಲ ವೆಬ್ಸೈಟ್ ಚೆಕ್ ಮಾಡೋಣ. ಸೊ ಯಾಕೆಂದರೆ ಇತ್ತೀಚೆಗೆ ಮತ್ತೆ ಚೇಂಜ್ ಆಗಿದ್ದರೆ ಅಲ್ವಾ. ಸೊ ಇದು ಲಾಸ್ಟ್ ಇಯರ್ ಇದ್ದಿರ್ತಕ್ಕಂಥ ಇನ್ಫಾರ್ಮೇಷನ್ನು. ಸೊ ಒಂದ್ಸಲ ಚೆಕ್ ಮಾಡಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಗ್ರೂಪಲ್ಲಿ. ಓಕೆ. ಸ್ವಯಂದ ಇನ್ಚಾರ್ಜ್ ಯಾರಂದರೆ ಸುನಿಲ್ ಡಿ ಸಹಸ್ರಬುದ್ಧೆ ಮತ್ತು AICTE ಚೇರ್ಮನ್ ಯಾರಂದರೆ ಸ್ವಯಂದ ಇಂದಿನ ಪ್ರಮುಖರು ಚೇರ್ಮನ್ ಯಾರಂದರೆ AICTE. ಓಕೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸ್ವಯಂದ 9 ರಾಷ್ಟ್ರೀಯ ಸಂಯೋಜಕರು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ನಮಗೆ ಕೇಳ್ತಕ್ಕಂಥದ್ದು ಕೆಸೆಟಲ್ಲಿ ಸ್ವಯಂದ 9 ರಾಷ್ಟ್ರೀಯ ಸಂಯೋಜಕರು ಯಾರಂತನೂ ಕೇಳ್ಬೋದು, ಅಥವಾ ಈ ಸ್ವಯಂದಲ್ಲಿ ಎಷ್ಟು ರಾಷ್ಟ್ರೀಯ ಸಂಯೋಜಕರು ಇದ್ದಾರೆ ಅಂತಲೂ ಕೇಳ್ಬೋದು. ಅದಷ್ಟೇ ಅಲ್ಲದೆ ಈ ಸ್ವಯಂದ 9 ಏನು ರಾಷ್ಟ್ರೀಯ ಸಂಯೋಜಕರಿದ್ದಾರಲ್ವ ಇವುಗಳ ಫುಲ್ ಫಾರ್ಮ್ ಕೂಡ ನಮಗೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಸೊ ಇನ್ ಡೀಟೇಲ್ದಾಗಿ ನಾವು ತಿಳ್ತಾ ಹೋಗೋಣ. ಸೊ ಫಸ್ಟು ಸ್ವಯಂದ 9 ರಾಷ್ಟ್ರೀಯ ಸಂಯೋಜಕರಲ್ಲಿ ಒಂದನೇದು AICTE. ಆಗಲೇ ಹೇಳಿದಾಗೆ ನಾವು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್. ನೋಡಿ, ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತಾರಾಷ್ಟ್ರೀಯ ಕೋರ್ಸ್ ಹಾಗೂ ಸ್ವಯಂ ವೇಗದ ಕೋರ್ಸ್ಗಳನ್ನು ಪೂರೈಸುತ್ತೆ. ನೋಡಿ, ಇದು ರಾಷ್ಟ್ರೀಯ ಮಟ್ಟದ್ದಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಕೋರ್ಸನ್ನು ಹಾಗೂ ಸ್ವಯಂ ವೇಗದ ಕೋರ್ಸ್ಗಳನ್ನು ಏನು ಮಾಡುತ್ತೆ, ಇದು ಪೂರೈಕೆ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ನೆಕ್ಸ್ಟು ಎರಡನೇದು NPTEL ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಟೆಕ್ನಾಲಜಿ ಎನ್ಹ್ಯಾನ್ಸ್ಡ್ ಲರ್ನಿಂಗ್. ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಟೆಕ್ನಾಲಜಿ ಎನ್ಹ್ಯಾನ್ಸ್ಡ್ ಲರ್ನಿಂಗ್ ಅನ್ನೋದು ಅಲ್ವಾ. ಇದೇನು ಮಾಡುತ್ತೆ ನೋಡ್ತಾ ಹೋಗೋಣ. ಇದು ಎಂಜಿನಿಯರಿಂಗ್ ಕೋರ್ಸ್ಗಳನ್ನು ಪೂರೈಕೆ ಮಾಡುತ್ತೆ. ಇಲ್ಲಿ ಮಿಸ್ಟೇಕ್ ಆಗಿದೆ ಇಲ್ಲಿ ಅಲ್ವಾ. ಎಂಜಿನಿಯರಿಂಗ್ ಕೋರ್ಸ್ಗಳನ್ನು
ಪೂರೈಕೆ ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ ಅಂದರೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಟೆಕ್ನಾಲಜಿ ಎನ್ಹ್ಯಾನ್ಸ್ಡ್ ಲರ್ನಿಂಗ್ ಅಲ್ವಾ. ಓಕೆ, ನೆಕ್ಸ್ಟು ಯು ಜಿ ಸಿಯ ಫುಲ್ ಫಾರ್ಮ್ ಕೂಡ ಕೇಳಿದ್ದಾರೆ ಈ KCET ಎಕ್ಸಾಮ್ಗೆ ಅಲ್ವಾ. ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ನೋಡಿ, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ UGC ಇದು PG ಪೋಸ್ಟ್ ಗ್ರ್ಯಾಜುಯೇಷನ್ ಶಿಕ್ಷಣ ಹಾಗೂ ತಾಂತ್ರಿಕೇತರ ಶಿಕ್ಷಣವನ್ನು ಪೂರೈಕೆ ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ ಅಂತ ಕೇಳ್ತಾರೆ. ನಮಗೆ ಇನ್ನೂ ಕ್ವಶನ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ 9 ರಾಷ್ಟ್ರೀಯ ಸಂಯೋಜಕರು ಏನಿದಾರಲ್ಲ ಆ 9 ರಾಷ್ಟ್ರೀಯ ಸಂಯೋಜಕರಲ್ಲಿ ಒಂದು 4 ರಾಷ್ಟ್ರೀಯ ಸಂಯೋಜಕರನ್ನು ಹೊಂದಿಸಿ ಬರೀಲಿಕ್ಕೆ ಕೇಳ್ತಾರೆ ಅಲ್ವಾ. ಈ ಕಡೆ ಅವರ ಕೆಲಸ ಏನು, ಈ ಕಡೆ ಅವರು ಈ ರಾಷ್ಟ್ರೀಯ ಸಂಯೋಜಕರು AICTE ಕೆಲಸ ಏನು ಅಲ್ವಾ. ಸೊ UGCಯ ಕೆಲಸ ಏನಂದರೆ ಶಿಕ್ಷಣ ಹಾಗೂ ತಾಂತ್ರಿಕೇತರ ಶಿಕ್ಷಣವನ್ನು ಪೂರೈಕೆ ಮಾಡ್ತಕ್ಕಂತಹ ಸಂಸ್ಥೆ ಯಾವುದಂತ ಕೇಳ್ಬೋದು ನೋಡಿ. ಶಿಕ್ಷಣ ಹಾಗೂ ತಾಂತ್ರಿಕೇತರ ಶಿಕ್ಷಣ ಪೂರೈಕೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ ದಟ್ ಈಸ್ UGC. ಓಕೆನಾ. ಅದೇನು ಮಾಡುತ್ತೆ, PG ಇರ್ಬೋದು, ಪೋಸ್ಟ್ ಗ್ರ್ಯಾಜುಯೇಟ್ ಅಲ್ವಾ, ಪೋಸ್ಟ್ ಗ್ರ್ಯಾಜುಯೇಟ್ ಶಿಕ್ಷಣ ಇರ್ಬೋದು, ತಾಂತ್ರಿಕೇತರ ಶಿಕ್ಷಣವನ್ನು ಪೂರೈಕೆ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಓಕೆ, ನೆಕ್ಸ್ಟು CEC ವೆರಿ ಇಂಪಾರ್ಟೆಂಟ್ ಆಗುತ್ತೆ. CEC ಕನ್ಸೋರ್ಟಿಯಂ ಫಾರ್ ಎಜುಕೇಷನಲ್ ಕಮ್ಯುನಿಕೇಷನ್ ಅನ್ನೋದು ಈ ಶೈಕ್ಷಣಿಕ ಸಂವಹನ ಸಂಘ ಇದು ಅಲ್ವಾ. ಶೈಕ್ಷಣಿಕ ಸಂವಹನ ಸಂಘ ಆಗಿದ್ದು ಇದು ಅಂಡರ್ ಗ್ರ್ಯಾಜುಯೇಟ್ ಏನು ಪದವಿ ಕೋರ್ಸ್ ಅಂತೀವಲ್ವ, ಈ ಪದವಿ ಕೋರ್ಸ್ಗಳನ್ನು ಪೂರೈಸುವಂತಹ ಕೆಲಸ ಮಾಡುತ್ತೆ ಯಾವುದು CEC. UGC ಪೋಸ್ಟ್ ಗ್ರ್ಯಾಜುಯೇಟದ ಕೆಲಸ ಅಂತ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸ್ಗಳನ್ನು ಪೂರೈಕೆ ಮಾಡಿದರೆ CEC ಅನ್ನೋದು ಈ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡುತ್ತೆ. ಓಕೆನಾ, ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ NCERT ಅಲ್ವಾ. NCERT ಹಾಗೂ NIOS. NCERTದು ಫುಲ್ ಫಾರ್ಮ್ ಕೇಳ್ತಾರೆ ನಮಗೆ ಅಲ್ವಾ. NIOSದ ಫುಲ್ ಫಾರ್ಮ್ ಕೂಡ ಕೇಳ್ಬೋದು ನೋಡಿ. NCERT ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ನೋಡಿ. ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂದರೆ ಇದರ ಕನ್ನಡದಲ್ಲಿ ಕೇಳಿದರೆ ನಮಗೆ ಗೊತ್ತಾಗಬಾರ್ದು ಇವರಿಗೆ ಅಂತ ಹೇಳ್ಬಿಟ್ಟು ನಮಗೆ ಆಲ್ಮೋಸ್ಟ್ NCERTದ ಸ್ಪೆಲ್ಲಿಂಗ್ ಗೊತ್ತಿದೆ ಅಲ್ವಾ. ಸೊ ಕನ್ನಡದಲ್ಲಿ ಕೇಳಿದರೆ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಹಾಗೂ ತರಬೇತಿ ಪರಿಷತ್ತು ಎಲ್ಲಿದೆ, ನವದೆಹಲಿ ನೋಡಿ. ಇದರ ಕೇಂದ್ರ ಕಚೇರಿ ಸಹ ಕೇಳಿದ್ದಾರೆ ನೋಡಿ, ಕೇಂದ್ರ ಕಚೇರಿ ಸಹ ಕೇಳಿದರೆ. ನೆಕ್ಸ್ಟು NCERT ಅಂತ ಕೇಳಿಲ್ಲ ನಮಗೆ, ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಹಾಗೂ ತರಬೇತಿ ಪರಿಷತ್ತು ನವದೆಹಲಿ ಈ ಥರ ಕೇಳಿಬಿಟ್ಟು ಇದರ ಕೆಲಸ ಏನು ಮಾಡುತ್ತೆ ಅಂತ ಕೇಳಿದರೆ. ಓಕೆನಾ. ನೆಕ್ಸ್ಟ್ NIOSದ ಫುಲ್ ಫಾರ್ಮ್ ನೋಡಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ನೋಡಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ರಾಷ್ಟ್ರೀಯ ದೂರ ಸಂಸ್ಥೆ ಶಾಲೆ ಶಿಕ್ಷಣ ಇದರ ಕೇಂದ್ರ ಕಚೇರಿಯು ಸಹ ನವದೆಹಲಿಯಲ್ಲಿ ಕಂಡುಬರುತ್ತೆ. ಇವೆರಡೂ ಕೂಡಿ ದೇಶದಲ್ಲಿ ಶಾಲೆಯ ಶಿಕ್ಷಣವನ್ನು ಪುಕ್ಕಟೆಯಾಗಿ ಪೂರೈಸ್ತಕ್ಕಂಥ ಕೆಲಸ ಮಾಡುತ್ತೆ. ಯಾವ್ಯಾವುದು NCERT ಮತ್ತು NIOS. NCERT ಮತ್ತು NIOS ಏನು ಮಾಡುತ್ತೆ ಅಂದರೆ ಎರಡೂ ಕೂಡಿಬಿಟ್ಟು ಶಾಲಾ ಶಿಕ್ಷಣವನ್ನು ಪುಕ್ಕಟೆಯಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಪೂರೈಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳು ಯಾವ ಅಂತ ಕೇಳ್ತಾರೆ, ದಟ್ ಈಸ್ NCERT. ನೆಕ್ಸ್ಟು NIOS. ನೆಕ್ಸ್ಟು ಇಗ್ನೋದ ಫುಲ್ ಫಾರ್ಮ್ ಕೂಡ ಕೇಳಿದ್ದಾರೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಸೆಷನ್ ತುಂಬಾ ಇಂಪಾರ್ಟೆಂಟು. ಇಗ್ನೋದ ಫುಲ್ ಫಾರ್ಮ್ ಕೇಳಿದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ನೋಡಿ. ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಇಗ್ನೋ ಅಂತ ಅದರ ಫುಲ್ ಫಾರ್ಮ್ ಕೇಳ್ತಾರೆ. ಅಥವಾ ಇಗ್ನೋದ ಕೆಲಸ ಏನಂತ ಕೇಳ್ತಾರೆ, ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ ಅಲ್ವಾ. ಇಗ್ನೋದ ಕೇಂದ್ರೀಯ ಕಚೇರಿ ಸಹ ನವದೆಹಲಿಯಲ್ಲಿದೆ. ಇಗ್ನೋದ ಕೆಲಸ ಏನಪ್ಪ ಅಂದರೆ ಶಾಲೆ ಬಿಟ್ಟು ಹೊರಗೆ ಇರ್ತಕ್ಕಂಥ ಮಕ್ಕಳಿಗೆ, ಯುವಕರಿಗೆ ಶಿಕ್ಷಣ ಕೊಡುವಂಥ ಕೆಲಸ ಮಾಡುತ್ತೆ. ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿಯ ಕೆಲಸ ಏನಪ್ಪ ಅಂದರೆ ಶಾಲೆ ಬಿಟ್ಟು ಹೊರಗೆ ಉಳಿದಿರ್ತಕ್ಕಂತಹ ಮಕ್ಕಳಿಗೆ, ಯುವಕರಿಗೆ ಶಿಕ್ಷಣವನ್ನು ಒದಗಿಸ್ತಕ್ಕಂತಹ ಒಂದು ಕಾರ್ಯಕ್ರಮ ಇಟ್ಕೊಂಡು ಸ್ಥಾಪನೆ ಆಗಿರ್ತಕ್ಕಂಥದ್ದು ಇಗ್ನೋ ಸಂಸ್ಥೆ ಅಲ್ವಾ. ಇಗ್ನೋ ಅಂದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಆಗಿದೆ. ನೆಕ್ಸ್ಟ್ ನೋಡಿ IIMB ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ನೋಡಿ. IIMBಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ಬೋದು, ದಟ್ ಈಸ್ ಬೆಂಗಳೂರು. 1971ರಲ್ಲಿ ಇದು ಸ್ಥಾಪನೆ ಆಯಿತು ಬೆಂಗಳೂರಿನಲ್ಲಿ. ಈ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಭಾರತೀಯ ಮ್ಯಾನೇಜ್ಮೆಂಟ್ ಸಂಸ್ಥೆ ಇದು ನೋಡಿ. ಈ ಬೆಂಗಳೂರಲ್ಲಿ ಇರ್ತಕ್ಕಂಥ ಭಾರತೀಯ ಮ್ಯಾನೇಜ್ಮೆಂಟ್ ಸಂಸ್ಥೆಯಾಗಿದೆ. ಇದು ಬಿಸ್ನೆಸ್ ಹಾಗೂ ಮ್ಯಾನೇಜ್ಮೆಂಟ್ ವ್ಯವಹಾರಗಳನ್ನು ನೋಡಿ. ಬಿಸ್ನೆಸ್ ಹಾಗೂ ಮ್ಯಾನೇಜ್ಮೆಂಟ್ ವ್ಯವಹಾರ ಹಾಗೂ ಈ ವ್ಯವಸ್ಥಾಪನೆ ಶಿಕ್ಷಣ ಕೊಡ್ತಕ್ಕಂಥ ಕೋರ್ಸು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇದು ಬಿಸ್ನೆಸ್ ಹಾಗೂ ಮ್ಯಾನೇಜ್ಮೆಂಟದ ಒಂದು ವ್ಯವಸಾಯ ಅಥವಾ ವ್ಯವಸ್ಥಾಪನೆಗೆ ಇರ್ತಕ್ಕಂತಹ ಕೋರ್ಸ್ ಯಾವುದು ಅಂದರೆ ದಟ್ ಈಸ್ IIMB. ಇಷ್ಟೊತ್ತು ನಾವು ಶಿಕ್ಷಣ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಇಗ್ನೋದು ಶಾಲಾ ವ್ಯವಸ್ಥೆ, ಶಾಲೆ ಬಿಟ್ಟು ಹೊರಗೆ ಉಳಿದಿರ್ತಕ್ಕಂಥ ಯುವಕ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಇಗ್ನೋ ಆದರೆ, NCERT ಮತ್ತು NIOS ಏನು ಮಾಡ್ತವೆ, ಎರಡೂ ಸೇರಿಬಿಟ್ಟು ಪುಕ್ಕಟೆಯಾಗಿ ಫ್ರೀ ಆಫ್ ಕಾಸ್ಟಲ್ಲಿ
ಮಕ್ಕಳಿಗೆ ಪುಸ್ತಕವನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ರೆ, ನೆಕ್ಸ್ಟು IIMB ಅನ್ನೋದು ಅಲ್ವಾ, IIMB ಅನ್ನೋದು ಈ ಬಿಸ್ನೆಸ್ ಹೆಂಗೆ ಮಾಡಬೇಕು, ಈ ಮ್ಯಾನೇಜ್ಮೆಂಟ್ ವ್ಯವಸ್ಥೆಯನ್ನು ಯಾವ ರೀತಿ ನಾವು ಕಲಿಬೇಕು ಅನ್ನೋದ್ರ ಬಗ್ಗೆ ಶಿಕ್ಷಣ ಒದಗಿಸ್ತಕ್ಕಂಥ ಕೋರ್ಸ್ ಯಾವುದು ಅಂದರೆ ದಟ್ ಈಸ್ IIMB ಅಲ್ವಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು. ಈ ಮ್ಯಾನೇಜ್ಮೆಂಟ್ ಅನ್ನೋಷ್ಟರಲ್ಲೇ ಗೊತ್ತಾಗುತ್ತೆ ನಮಗೆ ಒಂದು ಬಿಸ್ನೆಸ್ ಬಗ್ಗೆ, ಆ ಮ್ಯಾನೇಜ್ಮೆಂಟದ ಬಗ್ಗೆ ನಮಗೆ ಒಂದು ಶಿಕ್ಷಣ ದೊರಕಿಸ್ಕೊಡ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ ದಟ್ ಈಸ್ IIMB. ಓಕೆನಾ. ನೆಕ್ಸ್ಟ್ ಕೋರ್ಸ್ಗಳನ್ನು ಪೂರೈಸುವಂಥ ಕೆಲಸ ಮಾಡುತ್ತೆ ಅಲ್ವಾ, ಯಾವುದು IIMB. ನೆಕ್ಸ್ಟ್ NITTR. NITTR ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಿಕಲ್ ಟ್ರೈನಿಂಗ್ ರಿಸರ್ಚ್. ನೋಡಿ, NITTR ಅಂದ್ರೆ ಫುಲ್ ಫಾರ್ಮ್ ಕೇಳ್ತಾರೆ ನಮಗೆ. ಸೊ NITTR ಏನು ಫುಲ್ ಫಾರ್ಮ್ ಕೇಳ್ತಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಿಕಲ್ ಟ್ರೈನಿಂಗ್ ರಿಸರ್ಚ್. ಇದರ ಕೇಂದ್ರ ಕಚೇರಿ ಎಲ್ಲೈತೆ ಅಂತ ಕೇಳ್ಬೋದು. ಇದರ ಕೇಂದ್ರ ಕಚೇರಿ ಬಂದು ಚೆನ್ನೈಯಲ್ಲಿದೆ. 1964ರಲ್ಲಿ ಸ್ಥಾಪನೆ ಆಯಿತು. ನೋಡಿ, 1964ರಲ್ಲಿ ಸ್ಥಾಪನೆ ಆಯಿತು. ಇದು 8ನೇ ಸಂಸ್ಥೆ. IIMB ಅನ್ನೋದು 8ನೇ ಸಂಸ್ಥೆ ಆದರೆ NITTI ನೋಡಿ, NITTI ಅದ ಫುಲ್ ಫಾರ್ಮ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್, ನೋಡಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಿಕಲ್ ಟ್ರೈನಿಂಗ್ ರಿಸರ್ಚ್ ಅಂತ. ಸೊ ಇದು ಚೆನ್ನೈಯಲ್ಲಿದೆ ಇದರ ಕೇಂದ್ರ ಕಚೇರಿ ಅಲ್ವಾ. ಬಟ್ IIMB ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ನೆಕ್ಸ್ಟು 1964ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಶಿಕ್ಷಕ ತರಬೇತಿ ಕೊಡುವ, ನೋಡಿಲಿ ಇದರ ಉದ್ದೇಶ ಶಿಕ್ಷಕ ತರಬೇತಿ ಕೊಡುವ ಕೋರ್ಸ್ಗಳನ್ನು ಇದು ಮಾಡುತ್ತೆ. ಯಾವುದು, NITTR ಅನ್ನೋದು. ಈ ಶಿಕ್ಷಕರಿಗೆ ಒಂದಷ್ಟು ಇರ್ತಕ್ಕಂಥ ಶಿಕ್ಷಣ ಇರ್ಬೋದು ಅಲ್ವಾ. ಕೆಲವೊಂದಷ್ಟು ಹಳೆ ಮೇಷ್ಟ್ರುಗಳು ಇರ್ತಾರೆ. ಸೊ ಅಂಥ ಮೇಷ್ಟ್ರುಗಳಿಗೆ ಈ ಕಂಪ್ಯೂಟರ್ ನಾಲೆಡ್ಜೇ ಇರಲ್ಲ. ಅಂತಹ ಶಿಕ್ಷಕರನ್ನು ಇದು, ಸೊ ಅವರಿಗೆ ರಾಷ್ಟ್ರೀಯ ತಾಂತ್ರಿಕ ಶಿಕ್ಷಣ, ನೋಡಿಲಿ, ತಾಂತ್ರಿಕ ಶಿಕ್ಷಕರ ತರಬೇತಿ ಹಾಗೂ ಸಂಶೋಧನಾ ಸಂಸ್ಥೆ, ಇದು ಚೆನ್ನೈ. ಇದರ ಕನ್ನಡದಲ್ಲಿದೆ, ರಾಷ್ಟ್ರೀಯ ತಾಂತ್ರಿಕ ಶಿಕ್ಷಕರ ತರಬೇತಿ ಹಾಗೂ ಸಂಶೋಧನಾ ಸಂಸ್ಥೆ ಅಂತ ಹೇಳ್ಬೋದು. ಈಗ ಟೆಕ್ನಿಕಲಿ ನಾಲೆಡ್ಜ್ ಇಲ್ಲದೇ ಇರತಕ್ಕಂಥ ಶಿಕ್ಷಕರನ್ನು ಆಯ್ಕೆ ಮಾಡಿಬಿಟ್ಟು ಅವರಿಗೆ ಒಂದು ತಾಂತ್ರಿಕ ಶಿಕ್ಷಣವನ್ನು ನೀಡ್ತಕ್ಕಂತಹ ಒಂದು ಸಂಸ್ಥೆ ಯಾವುದು ಅಂತ ಕೇಳ್ತಾರೆ, ದಟ್ ಈಸ್ NITTR. ಓಕೆ, ಇವತ್ತಿನ ಸೆಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಐ ಹೋಪ್ ಈ ಕ್ಲಾಸ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಯೂಸ್ಫುಲ್ ಆಗ್ತಾ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ತಾ ಬರ್ರಿ. ಸೊ ನೀವು ಮಾಡ್ತಕ್ಕಂತಹ ಆ ಕಮೆಂಟು, ಲೈಕಿಂದ ನಮಗೆ ಇನ್ನಷ್ಟು ಕ್ಲಾಸ್ ಮಾಡಲಿಕ್ಕೆ ಹುಮ್ಮಸ್ ಮಾಡುತ್ತೆ ಅಲ್ವಾ. ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದೆಯೋ ಸೊ ನನ್ನ ಕ್ಲಾಸನ್ನು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಅಲ್ವಾ. ಈ ಕ್ಲಾಸದ ಫೀಚರ್ ಬಗ್ಗೆ ನೀವು ಹೇಳ್ತಾ ಹೋಗಿ. ಓಕೆ, ಈ ಕ್ಲಾಸದ PDF ನಿಮಗೆ ಬೇಕಾಗಿದ್ದರೆ ಸೊ ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಅಟ್ಟಿ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅಲ್ಲಿ ಜಾಯ್ನ್ ಆಗಿರ್ರಿ. ಸೊ ಅಲ್ಲಿಗೆ ನಾನು ಈ ಕ್ಲಾಸದ PDF ಶೇರ್ ಮಾಡಿರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಾರಿ, ಎಲ್ಲರಿಗೂ ಹೇಳೋದು ಮರ್ತೆ ನಾನು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು.